ಆದ್ಮೇಲೆ ಯುಡೈಸ್ ಪ್ಲಸ್ನಲ್ಲಿ ಅಪಾರ್ ಮಾಡ್ಯೂಲ್ನಲ್ಲಿ ವಿದ್ಯಾರ್ಥಿಯವರನ್ನ ಅಪಾರ್ ಐ ಡಿ ಜನ್ರೇಟ್ ಮಾಡ್ತಕ್ಕಂತಹ ಜನ್ರೇಟ್ ಅಪಾರ್ ಐ ಡಿ ವಿಂಡೋನಲ್ಲಿ ನಾವೀಗ ಇದ್ದೇವೆ. ವಿದ್ಯಾರ್ಥಿಯವರನ್ನ ಅಪಾರ್ ಐ ಡಿ ಜನ್ರೇಟ್ ಮಾಡಲು ಕನ್ಸಂಟ್ ಫಾರ್ಮ್ನಲ್ಲಿ ಬರ್ತಕ್ಕಂತಹ ಡೀಟೇಲ್ಸ್ಗಳನ್ನೆಲ್ಲ ಫಿಲ್ ಮಾಡಿದ್ದೇನೆ. ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಪ್ರೊಸೆಸಿಂಗ್ ಆಧಾರ್ ಡೀಟೇಲ್ಸ್ ಕುಡ್ ನಾಟ್ ಬಿ ವ್ಯಾಲಿಡೇಟೆಡ್. ಪ್ಲೀಸ್ ವೆರಿಫೈ ಆಧಾರ್ ನಂಬರ್, ನೇಮ್ ಆ್ಯಸ್ ಪರ್ ಆಧಾರ್, ಜೆಂಡರ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಫಾರ್ ದ ಸ್ಟೂಡೆಂಟ್ ಅಂತ ಎರರ್ ಬಂತು. ಅಂದರೆ ಈ ವಿದ್ಯಾರ್ಥಿಯ ಆಧಾರ್ ಡೀಟೇಲ್ಸು, ವಿದ್ಯಾರ್ಥಿಯ ಆಧಾರ್ ನಂಬರ್, ಸ್ಟೂಡೆಂಟ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಈ ಎಲ್ಲ ಆಧಾರ್ ಡೀಟೇಲ್ಸ್ ವೆರಿಫೈ ಆಗಿಲ್ಲ ಎನ್ನುವ ಎರರ್ ಬಂದಿದೆ. ಈ ವೆರಿಫಿಕೇಷನ್ ಆಧಾರ್ ವೆರಿಫೈ ಪ್ರಾಬ್ಲಮ್ಗೆ ನಾವು ಹೇಗೆ ಸೊಲ್ಯೂಷನ್ ಕಂಡುಕೊಳ್ಬೇಕಪ್ಪ ಅಂದರೆ, ಮೊದಲಿಗೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತಾನೆ. ಎಡಗಡೆ ಇರುವ ಮೆನ್ಯೂಗಳಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಬಟನ್ ಕ್ಲಿಕ್ ಮಾಡ್ತೇನೆ. ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಬಟನ್ ಕ್ಲಿಕ್ ಮಾಡ್ತೇನೆ. ಈಗ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಸ್ಕ್ರೀನ್ ಬಂತು. ಕ್ಲಾಸ್ನಲ್ಲಿ ಯಾವ ವಿದ್ಯಾರ್ಥಿಯ ಆಧಾರ್ ಡೀಟೇಲ್ಸ್ ವೆರಿಫೈ ಮಾಡಬೇಕಾಗಿದೆಯೋ ಆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋತೇನೆ. ನೋಡಬಹುದು, ಸೆಲೆಕ್ಟ್ ಮಾಡಿಕೊಂಡ ಕ್ಲಾಸ್ ಸ್ಟೂಡೆಂಟ್ಸ್ ಲಿಸ್ಟ್ ನೋಡಬಹುದಾಗಿರುತ್ತದೆ. ಈ ಲಿಸ್ಟ್ನಲ್ಲಿ ಆಧಾರ್ ವೆರಿಫೈ ಮಾಡಬೇಕಾಗಿರತಕ್ಕಂತಹ ವಿದ್ಯಾರ್ಥಿಯ ಹೆಸರಿನ ಮುಂದೆ ಆಧಾರ್ ನಂಬರ್ ಇದೆ, ನೇಮ್ ಆ್ಯಸ್ ಫರ್ ಆಧಾರ್ ಅಂತ ಆಧಾರ್ನಲ್ಲಿರುವಂತೆ ಹೆಸರು ತೋರಿಸ್ತದೆ. ಕೆಳಗಡೆ ವೆರಿಫೈ ಆಧಾರ್ ಫ್ರಮ್ UIDAI ಅಂತ ಇದೆ, ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಪ್ಲೀಸ್ ಚೆಕ್ that the student details match with that mentioned in Aadhaar. Do you still want to continue ಅಂತ ಕೇಳುತ್ತೆ. ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಬಹುದು, ಈಗ ಬ್ಲೂ ಕಲರ್ನಲ್ಲಿ ಮೊದಲು ವೆರಿಫೈ ಅಂತ ಇದ್ದ ಬಟನ್ ಹೋಗಿದೆ. ಈಗ ಆಧಾರ್ ವೆರಿಫಿಕೇಷನ್ ಸ್ಟೇಟಸಲ್ಲಿ ಗ್ರೀನ್ ಕಲರ್ನಲ್ಲಿ ವೆರಿಫೈಡ್ ಫ್ರಮ್ UIDAI ಅಗೇನೆಸ್ಟ್ ನೇಮ್, ಜೆಂಡರ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಅಂತ ಬಂದಿರುತ್ತದೆ. ಈಗ ಈ ವಿದ್ಯಾರ್ಥಿಯ ಆಧಾರ್ ವೆರಿಫಿಕೇಷನ್ ಅಥವಾ ವ್ಯಾಲಿಡೇಷನ್ ಪ್ರೋಸೆಸ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ಆಧಾರ್ ವೆರಿಫೈ ಆದ ನಂತರ ಅಪಾರ್ ಐ ಡಿ ಜನ್ರೇಟ್ ಸ್ಕ್ರೀನ್ಗೆ ಹೋಗೋಣ. ಜನ್ರೇಟ್ ಅಪಾರ್ ಐ ಡಿ ವಿಂಡೋದಲ್ಲಿ ಈ ವಿದ್ಯಾರ್ಥಿಯ ಕನ್ಸೆಂಟ್ ಫಾರ್ಮ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತೇನೆ. ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಆರ್ ಯು ಶ್ಯೂರ್ ಕೇಳುತ್ತೆ. ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಬಹುದು, ರಿಕ್ವೆಸ್ಟ್ ಫಾರ್ ಅಪಾರ್ ಐ ಡಿ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಅಪಾರ್ ಐ ಡಿ ವಿಲ್ ಬಿ ಜನರೇಟೆಡ್ ವಿದಿನ್ few hours. ಅಪಾರ್ ಐ ಡಿ NA ಅಂತ ಬಂತು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.